ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿಯೂ ಒಂದು ಭಯಾನಕ ಕ್ಷಣವಿರುತ್ತದೆ. ಒಂದು ವೇಳೆ ಅವರು ಅದೃಷ್ಟವಂತರಾಗಿದ್ದರೆ ಮಾತ್ರ ಅಲ್ಲಿ ಅವರು ತಮ್ಮ ಸುತ್ತಲಿನ ಕೋಣೆಯನ್ನು ನೋಡುತ್ತಾರೆ, ತಮ್ಮ ಫೋನ್ ನೋಡುತ್ತಾರೆ, ತಾವು ಕುಟುಂಬ ಅಥವಾ ಸ್ನೇಹಿತರು ಎಂದು ಕರೆಯುವ ಜನರನ್ನು ನೋಡುತ್ತಾರೆ ಮತ್ತು ಒಂದು ಸತ್ಯವನ್ನು ಅರಿತುಕೊಳ್ಳುತ್ತಾರೆ: ನಿಮಗಾಗಿ ಯಾರೂ ಬರುತ್ತಿಲ್ಲ, ಯಾರೂ ನಿಮ್ಮನ್ನು ಉಳಿಸಲು ಬರುವುದಿಲ್ಲ, ಯಾರೂ ನಿಮ್ಮ ದೃಷ್ಟಿಕೋನದಲ್ಲಿ ಹೂಡಿಕೆ ಮಾಡುವುದಿಲ್ಲ, ನೀವು ದಣಿದಾಗ ಯಾರೂ ನಿಮ್ಮನ್ನು ಮುಂದೆ ತಳ್ಳುವುದಿಲ್ಲ, ಮತ್ತು ಒಂದು ವೇಳೆ ನೀವು ಕೆಳಗೆ ಬಿದ್ದರೆ ನಿಮ್ಮನ್ನು ಹಿಡಿಯಲು ಯಾರೂ ಇರುವುದಿಲ್ಲ. 99% ಜನರಿಗೆ ಈ ಅರಿವೇ ಖಿನ್ನತೆಯ ಆರಂಭ. ಅದು ಅವರು ಮಾನಸಿಕವಾಗಿ ಮುರಿದು ಬೀಳುವ ಕ್ಷಣ. ಅವರು ಕೈಬಿಡಲ್ಪಟ್ಟಂತೆ ಭಾವಿಸುತ್ತಾರೆ, ಅವರು ಸಂತ್ರಸ್ತರಂತೆ ವಿಕ್ಟಿಮ್ಸ್ ಅನುಭವಿಸುತ್ತಾರೆ. ಅವರು ಬ್ರಹ್ಮಾಂಡದ ಕಡೆಗೆ ನೋಡಿ, ನಾನೇ ಏಕೆ, ನಾನೊಬ್ಬನೇ ಇದನ್ನು ಏಕೆ ಮಾಡಬೇಕು ಎಂದು ಅಳುತ್ತಾರೆ. ಆದರೆ ಉಳಿದ 1% ಜನರಿಗೆ, ಆ ಅಸಾಮಾನ್ಯ ವ್ಯಕ್ತಿಗಳಿಗೆ, ಆ ಮಾಕಿಯಾವೆಲ್ಲಿಯನ್ನರಿಗೆ, ಆ ಮಹಾನ್ ವಾಸ್ತುಶಿಲ್ಪಿಗಳಿಗೆ ಈ ಕ್ಷಣವು ಒಂದು ದುರಂತವಲ್ಲ. ಇದೊಂದು ದೀಕ್ಷಾಸ್ನಾನ, ಬ್ಯಾಪ್ಟಿಸಮ್. ನೀವು ಇದನ್ನು ನೋಡುತ್ತಿದ್ದೀರಿ ಏಕೆಂದರೆ ನೀವು ಅದನ್ನು ಅನುಭವಿಸುತ್ತಿದ್ದೀರಿ. ನಿಮ್ಮ ಸುತ್ತಮುತ್ತಲಿನ ಯಾರೊಬ್ಬರಿಗೂ ಅರ್ಥವಾಗದ ಮಹತ್ವಾಕಾಂಕ್ಷೆಯ ಭಾರವನ್ನು ನೀವು ಅನುಭವಿಸುತ್ತಿದ್ದೀರಿ. ನಿಮ್ಮನ್ನು ತಪ್ಪು ತಿಳಿಯಲೇಬೇಕೆಂದು ಹಠ ತೊಟ್ಟಿರುವ ಜನರಿಗೆ ವಿವರಣೆ ನೀಡಿ ನೀವು ಸುಸ್ತಾಗಿದ್ದೀರಿ. ಅನುಮತಿಗಾಗಿ, ಬೆಂಬಲಕ್ಕಾಗಿ ಅಥವಾ ಒಂದು ತಂಡಕ್ಕಾಗಿ ಕಾಯುವುದು ಸಾಕು. ಕಾಯುವುದನ್ನು ನಿಲ್ಲಿಸಿ. ಯಶಸ್ವಿಯಾಗಲು ನಿಮಗೆ ಬೆಂಬಲ ಬೇಕು ಎಂಬ ಆಲೋಚನೆಯೇ ಈ ದುರ್ಬಲ ಸಮಾಜವು ನಿಮಗೆ ಮಾರಾಟ ಮಾಡಿದ ಅತಿದೊಡ್ಡ ಸುಳ್ಳು. ಮಾಕಿಯಾವೆಲ್ಲಿಗೆ ಇದು ತಿಳಿದಿತ್ತು, ಮಹಾನ್ ವಿಜೇತರಿಗೆ ಇದು ತಿಳಿದಿತ್ತು. ಇತಿಹಾಸವು ಸಮಿತಿಗಳಿಂದ ಬರೆಯಲ್ಪಟ್ಟಿಲ್ಲ. ಅದು ಒಬ್ಬಂಟಿಯಾಗಿರುವುದು ಒಂದು ದೋಷವಲ್ಲ, ಬದಲಾಗಿ ಅದೊಂದು ಸೂಪರ್ ಪವರ್ ಎಂದು ಅರಿತುಕೊಂಡ ವ್ಯಕ್ತಿಗಳಿಂದ ಬರೆಯಲ್ಪಟ್ಟಿದೆ. ಯಾವುದೇ ಬೆಂಬಲವಿಲ್ಲದೆ ಸಾಮ್ರಾಜ್ಯವನ್ನು ಕಟ್ಟುವುದು ಹೇಗೆ ಎಂದು ನಾನು ನಿಮಗೆ ತೋರಿಸುತ್ತೇನೆ. ಯಾರೂ ಇಲ್ಲದಿರುವುದು ಹೇಗೆ ಒಂದು ತಾಂತ್ರಿಕ ಶಕ್ತಿಯಾಗುತ್ತದೆ ಮತ್ತು ಬೆಂಬಲಿತ ವ್ಯಕ್ತಿ ಎಂದಿಗೂ ಹೊಂದಿರದ ಮಾರಕ ಶಕ್ತಿ ಎನ್ನುವುದು ನಿಮಗೆ ಹೇಗೆ ನೀಡುತ್ತದೆ ಎಂದು ನಾನು ತೋರಿಸುತ್ತೇನೆ. ಆದರೆ ಎಚ್ಚರ, ನಾವು ನಿಮ್ಮ ಮನಸ್ಥಿತಿಯ ಮೇಲೆ ಶಸ್ತ್ರಚಿಕಿತ್ಸೆ ಮಾಡಲಿದ್ದೇವೆ. ಇತರರ ಮೆಚ್ಚುಗೆಯನ್ನು ಬಯಸುವ ನಿಮ್ಮೊಳಗಿನ ಆ ಭಾಗವನ್ನು ನಾವು ಕತ್ತರಿಸಿ ಹಾಕಬೇಕು. ನಿಮ್ಮೊಳಗಿನ ಆ ಹಿಂಡಿನ ಪ್ರಾಣಿಯನ್ನು ನಾವು ಕೊಲ್ಲಬೇಕು. ಕತ್ತಲೆಯಲ್ಲಿ ಒಬ್ಬಂಟಿಯಾಗಿ ನಡೆಯಲು ನಿಮಗೆ ಭಯವಿದ್ದರೆ ಇದನ್ನು ಈಗಲೇ ನಿಲ್ಲಿಸಿ. ಹಿಂತಿರುಗಿ ಆ ಗುಂಪಿನೊಳಗೆ ಸೇರಿಕೊಳ್ಳಿ. ಅವರು ನಿಮ್ಮನ್ನು ಬೆಚ್ಚಗಿಡುತ್ತಾರೆ. ಆದರೆ ಆ ಗುಂಪನ್ನೇ ಹೆದರಿಸುವ ವ್ಯಕ್ತಿಯಾಗಲು ನೀವು ಸಿದ್ಧರಿದ್ದರೆ ಗಮನವಿಟ್ಟು ಕೇಳಿ. ನಾವೀಗ ಈ ಸುಳ್ಳನ್ನು ತುಂಡರಿಸೋಣ. ನೀವು ಹುಟ್ಟಿದ ಕ್ಷಣದಿಂದಲೇ ನೀವು ಪರಾವಲಂಬಿಯಾಗುವಂತೆ ತರಬೇತಿ ನೀಡಲಾಗಿದೆ. ಶಾಲೆ ನಿಮಗೆ ಗ್ರೂಪ್ ಪ್ರಾಜೆಕ್ಟ್ಗಳನ್ನು ಕಲಿಸಿತು. ಧರ್ಮ ನಿಮಗೆ ಸಭೆಗಳನ್ನು ಕಲಿಸಿತು. ಸಮಾಜ ನಿಮಗೆ ನೆಟ್ವರ್ಕಿಂಗ್ ಕಲಿಸಿತು. ಮೇಲೆ ಏರಲು ಇತರರು ನಿಮ್ಮನ್ನು ಎತ್ತಬೇಕು ಎಂದು ನಂಬುವಂತೆ ನಿಮ್ಮ ಮೆದುಳು ತೊಳೆಯಲಾಗಿದೆ, ಬ್ರೈನ್ ವಾಶ್ಡ್. ನಿಮಗೆ ಏನು ತಿಳಿದಿದೆ ಎಂಬುದು ಮುಖ್ಯವಲ್ಲ, ಯಾರು ತಿಳಿದಿದ್ದಾರೆ ಎಂಬುದು ಮುಖ್ಯ. ನಾವೆಲ್ಲರೂ ಇದನ್ನು ಕೇಳಿದ್ದೇವೆ, ತಲೆದೂಗಿದ್ದೇವೆ ಮತ್ತು ಒಪ್ಪಿಕೊಂಡಿದ್ದೇವೆ. ಆದರೆ ಇದು ವಿಷ. ನೀವು ಯಾರ ಮೇಲೆ ಅವಲಂಬಿತರಾಗುತ್ತೀರೋ ಅವರ ಮುಂದೆ ನೀವು ಅಸಹಾಯಕರಾಗಿದ್ದೀರಿ ಎಂದು ಒಪ್ಪಿಕೊಂಡಂತೆ. ನಿಮ್ಮ ಹಣೆಬರಹದ ಕೀಲಿಗಳನ್ನು ನೀವು ಅವರ ಕೈಗೆ ನೀಡುತ್ತಿದ್ದೀರಿ. ಮಾಕಿಯಾವೆಲ್ಲಿ ದಿ ಪ್ರಿನ್ಸ್ ನಲ್ಲಿ ಬರೆದಿದ್ದಾನೆ, ಒಬ್ಬ ಬುದ್ಧಿವಂತ ರಾಜನು ತನ್ನ ನಿಯಂತ್ರಣದಲ್ಲಿರುವ ವಿಷಯಗಳ ಮೇಲೆ ಅವಲಂಬಿತನಾಗಿರಬೇಕು, ಇತರರ ನಿಯಂತ್ರಣದಲ್ಲಿರುವ ವಿಷಯಗಳ ಮೇಲಲ್ಲ. ನೀವು ಬೆಂಬಲವನ್ನು ಹುಡುಕಿದಾಗ ನೀವು ಸಾಲವನ್ನು ಹುಡುಕುತ್ತಿದ್ದೀರಿ. ಯಾರಾದರೂ ನಿಮಗೆ ಸಹಾಯ ಮಾಡಿದರೆ ನೀವು ಅವರಿಗೆ ಋಣಿಯಾಗಿರುತ್ತೀರಿ. ಯಾರಾದರೂ ನಿಮ್ಮ ಮೇಲೆ ಹೂಡಿಕೆ ಮಾಡಿದರೆ ಅವರು ನಿಮ್ಮ ಒಂದು ಭಾಗದ ಮಾಲೀಕರಾಗುತ್ತಾರೆ. ಆ ಸೇಫ್ಟಿ ನೆಟ್ ಎಂಬುದು ನಿಮ್ಮನ್ನು ಹಿಡಿಯಬಹುದು, ಆದರೆ ಅದು ಜೇಡರ ಬಲೆಯಂತೆ ನಿಮ್ಮನ್ನು ಬಂಧಿಸುತ್ತದೆ. ನೀವು ಇನ್ನೂ ಯಶಸ್ವಿಯಾಗದಿರಲು ಕಾರಣ ನಿಮಗೆ ಬೆಂಬಲವಿಲ್ಲದಿರುವುದಲ್ಲ, ಬದಲಾಗಿ ನೀವು ಇನ್ನೂ ಆ ಬೆಂಬಲಕ್ಕಾಗಿ ಹುಡುಕುತ್ತಿರುವುದು. ಸಂರಕ್ಷಕನಿಗಾಗಿ ಹಾರಿಜಾನ್ ನೋಡಿ ನಿಮ್ಮ ಅಮೂಲ್ಯವಾದ ಮಾನಸಿಕ ಶಕ್ತಿಯನ್ನು ವ್ಯರ್ಥ ಮಾಡುತ್ತಿದ್ದೀರಿ. ಇತರರಿಗೆ ಇಷ್ಟವಾಗಲಿ ಎಂದು ನಿಮ್ಮ ದೃಷ್ಟಿಕೋನವನ್ನು ಸಣ್ಣದು ಮಾಡುತ್ತಿದ್ದೀರಿ. ಪ್ರದರ್ಶನ ಮುಗಿಯುವ ಮೊದಲೇ ಚಪ್ಪಾಳೆಗಾಗಿ ಕಾಯುತ್ತಿದ್ದೀರಿ. ನೀವು ಶೂನ್ಯ ಬಿಂದುವನ್ನು 0 ಪಾಯಿಂಟ್ ಒಪ್ಪಿಕೊಳ್ಳಬೇಕು. ಶೂನ್ಯ ಬಿಂದು ಎಂದರೆ ಸಂಪೂರ್ಣ ಪ್ರತ್ಯೇಕತೆಯ ಸ್ಥಿತಿ. ಅದು ನಿಮ್ಮ ಬ್ಯಾಂಕ್ ಖಾತೆ ಮತ್ತು ಸಂಪನ್ಮೂಲಗಳನ್ನು ನೋಡಿದಾಗ ಅಲ್ಲಿ ನಿಮ್ಮ ಪ್ರತಿಬಿಂಬದ ಹೊರತು ಬೇರೇನೂ ಕಾಣದ ಸ್ಥಿತಿ. ಸಾಮಾನ್ಯ ಜನರು ಇಲ್ಲಿ ಗಾಬರಿಗೊಳ್ಳುತ್ತಾರೆ, ಆದರೆ ನೀವು ಹೆದರುವುದಿಲ್ಲ. ಇದನ್ನು ನೀವು ಪರಮ ಸ್ವಾತಂತ್ರ್ಯ ಎಂದು ಕಾಣುತ್ತೀರಿ. ನಿಮಗೆ
ಶೂನ್ಯ ಬೆಂಬಲವಿದ್ದರೆ ನಿಮಗೆ ಶೂನ್ಯ ಮಾಲೀಕರಿರುತ್ತಾರೆ. ಯಾರು ನಿಮ್ಮನ್ನು ಮೇಲೆ ಎತ್ತದಿದ್ದರೆ ಯಾರು ನಿಮ್ಮನ್ನು ಕೆಳಗೆ ಬೀಳಿಸಲು ಸಾಧ್ಯವಿಲ್ಲ. ನೀವೊಬ್ಬರೇ ಇದನ್ನು ಕಟ್ಟಿದರೆ ಆ ಸಿಂಹಾಸನ 100ಕ್ಕೆ 100ರಷ್ಟು ನಿಮ್ಮದಾಗಿರುತ್ತದೆ. ಇದು ಅಸಾಮಾನ್ಯ ವ್ಯಕ್ತಿಯ ಶೀತಲ ತರ್ಕ. ನಾವು ಖಾಲಿ ಕೋಣೆಯನ್ನು ನೋಡಿ ಏಳುವುದಿಲ್ಲ, ಆ ಜಾಗವನ್ನು ನಿರ್ಮಿಸಲು ಬಳಸಿಕೊಳ್ಳುತ್ತೇವೆ. ಮಾಕಿಯಾವೆಲ್ಲಿ ಹೇಳುತ್ತಾನೆ, ಪ್ರೀತಿ ಮತ್ತು ಭಯ ಎರಡು ಸಾಧ್ಯವಿಲ್ಲದಿದ್ದರೆ ಪ್ರೀತಿಸಲ್ಪಡುವುದಕ್ಕಿಂತ ಭಯಪಡಿಸಲ್ಪಡುವುದೇ ಲೇಸು. ಬೆಂಬಲಕ್ಕಾಗಿ ಕಾಯುವುದು ಎಂದರೆ ಪ್ರೀತಿಗಾಗಿ ಹಪಹಪಿಸುವುದು. ನಿಮ್ಮ ಕುಟುಂಬ ಹೆಮ್ಮೆ ಪಡಬೇಕು, ಸ್ನೇಹಿತರು ಜೈಕಾರ ಹಾಕಬೇಕು ಎಂಬುದು ನಿಮ್ಮ ಭಾವನಾತ್ಮಕ ಅಗತ್ಯತೆ. ಅತಿಯಾದ ಅವಲಂಬನೆ ನೀಡಿನೆಸ್ ಶಕ್ತಿಯನ್ನು ದೂರ ತಳ್ಳುತ್ತದೆ. ಗಮನಿಸಿದ್ದೀರಾ, ನೀವು ಎಷ್ಟು ಸಹಾಯಕ್ಕಾಗಿ ಬೇಡುತ್ತೀರೋ ಅಷ್ಟು ಕಡಿಮೆ ಸಹಾಯ ನಿಮಗೆ ಸಿಗುತ್ತದೆ. ನಿಮ್ಮ ದೊಡ್ಡ ದೃಷ್ಟಿಕೋನವನ್ನು ಸಣ್ಣ ಮನಸ್ಸಿನ ಸ್ನೇಹಿತರಿಗೆ ವಿವರಿಸಲು ಪ್ರಯತ್ನಿಸಿದಷ್ಟು ಅವರು ನಿಮ್ಮನ್ನು ನೋಡಿ ಅಪಹಾಸ್ಯ ಮಾಡುತ್ತಾರೆ. ನಿಮ್ಮ ಅಸಹಾಯಕತೆಯನ್ನು ಅವರು ಗ್ರಹಿಸುತ್ತಾರೆ ಮತ್ತು ಆ ಅಸಹಾಯಕತೆಯು ದೌರ್ಬಲ್ಯದಂತೆ ವಾಸನೆ ಬೀರುತ್ತದೆ. ಯಾವುದೇ ಬೆಂಬಲವಿಲ್ಲದೆ ಗೆಲ್ಲಲು ನೀವು ಪ್ರೀತಿಸಲ್ಪಡುವುದನ್ನು ನಿಲ್ಲಿಸಿ ಸಾಮರ್ಥ್ಯದ ಮೂಲಕ ಗೌರವವನ್ನು ಪಡೆಯಲು ಪ್ರಾರಂಭಿಸಬೇಕು. ನಿಮ್ಮ ಆಂತರಿಕ ಎಂಜಿನ್ ಬದಲಾಗಬೇಕು. ನೀವು ಈಗ ಪ್ರೋತ್ಸಾಹದ ಇಂಧನದಿಂದ ಓಡುತ್ತಿಲ್ಲ, ನೀವು ಅವಜ್ಞೆಯ ಡಿಫೈನ್ಸ್ ಇಂಧನದಿಂದ ಓಡುತ್ತಿದ್ದೀರಿ. ನಿಮ್ಮನ್ನು ಬೆಂಬಲಿಸದವರು, ನಿಮ್ಮನ್ನು ಸಂಶಯಿಸುವವರು ಮತ್ತು ನಿಮ್ಮ ಮೆಸೇಜ್ ನೋಡಿ ಮೌನವಹಿಸಿದವರನ್ನು ನೋಡಿ ನೀವು ದುಃಖಪಡಬಾರದು. ಅವರ ಬಗ್ಗೆ ಒಂದು ಶೀತಲ ಮತ್ತು ಲೆಕ್ಕಾಚಾರದ ಛಲ ಹೊಂದಿರಬೇಕು. ಅವರು ನಂಬುತ್ತಿಲ್ಲವೇ? ಬಹಳ ಒಳ್ಳೆಯದು, ಮಾರುಕಟ್ಟೆ ನನಗಾಗಿ ಮುಕ್ತವಾಗಿದೆ. ಅವರು ಸಹಾಯ ಮಾಡುವುದಿಲ್ಲವೇ? ಉತ್ತಮ, ಅಂದರೆ ನಾನು ನನ್ನ ಲೂಟಿಯನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಕಿಲ್ಲ. ಅವರ ಅಸಡ್ಡೆ ನಿಮ್ಮ ಭಾವನೆಗಳಿಗೆ ನೋವುಂಟು ಮಾಡಬಾರದು, ಬದಲಾಗಿ ನಿಮ್ಮ ಏಕಾಗ್ರತೆಯನ್ನು ಚುರುಕುಗೊಳಿಸಬೇಕು. ಯುದ್ಧ ಭೂಮಿಯಲ್ಲಿ ಒಬ್ಬನೇ ನಿಂತಿರುವ ಜನರನ್ನು ಕಲ್ಪಿಸಿಕೊಳ್ಳಿ. ಅವನ ಸೈನ್ಯವು ಅವನನ್ನು ಕೈಬಿಟ್ಟಿದೆ. ಶತ್ರುಗಳ ಮುಂದೆ ಅವನು ಒಬ್ಬನೇ ಇದ್ದಾನೆ. ಅವನು ನಿಷ್ಠೆಯ ಬಗ್ಗೆ ಕುಳಿತು ಅಳುತ್ತಾನೆಯೇ? ಇಲ್ಲ, ಅವನು ತನ್ನ ಶಸ್ತ್ರಾಸ್ತ್ರಗಳನ್ನು ಪರಿಶೀಲಿಸುತ್ತಾನೆ. ಕತ್ತಲೆಯಲ್ಲಿ ಚಲಿಸುವ ಒಬ್ಬನೇ ವ್ಯಕ್ತಿಯನ್ನು ಕೊಲ್ಲುವುದು ಸುಲಭವಲ್ಲ ಎಂದು ಅವನು ಅರಿತುಕೊಳ್ಳುತ್ತಾನೆ. ಬೆಂಬಲದ ಕೊರತೆಯು ನಿಮ್ಮನ್ನು ಹೆಚ್ಚು ಬುದ್ಧಿವಂತನನ್ನಾಗಿ ಮತ್ತು ವೇಗವಾಗಿ ಓಡುವಂತೆ ಮಾಡುತ್ತದೆ. ದೊಡ್ಡ ಕಾರ್ಪೊರೇಷನ್ಗಳು ನಿಧಾನವಾಗಿ ಚಲಿಸುತ್ತವೆ, ಆದರೆ ನೀವು ಕೇವಲ 1 ಗಂಟೆಯಲ್ಲಿ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು, ಏಕೆಂದರೆ ನೀವು ಯಾರನ್ನೂ ಕೇಳಬೇಕಿಲ್ಲ. ನಿಮಗೆ ನಿರ್ದೇಶಕರ ಮಂಡಳಿ ಬೇಡ, ನಿಮಗೆ ಕೇವಲ ಒಂದು ಕನ್ನಡಿ ಸಾಕು. ನಿಮ್ಮ ಒಂಟಿತನವನ್ನು ಶಿಕ್ಷೆಯೆಂದು ಭಾವಿಸಬೇಡಿ, ಇದೊಂದು ಫಿಲ್ಟರ್. ಇದು ನಿಮ್ಮನ್ನು ನಿಧಾನಗೊಳಿಸುವ ದೌರ್ಬಲ್ಯಗಳನ್ನು ಮತ್ತು ನಿಮ್ಮ ಬೆನ್ನಿಗೆ ಚೂರಿ ಹಾಕುವ ನಕಲಿ ಮಿತ್ರರನ್ನು ಹೊರಹಾಕುತ್ತಿದೆ. ಇತರರ ಸಾಧಾರಣ ಗುಣಗಳ ಮೀಡಿಯಾಕ್ರಿಟಿ ಭಾರದಿಂದ ನಿಮ್ಮನ್ನು ರಕ್ಷಿಸಲು ನೀವು ಒಬ್ಬಂಟಿಯಾಗಿದ್ದೀರಿ. ಹಾಗಾದರೆ ಇದನ್ನು ಕಾರ್ಯರೂಪಕ್ಕೆ ತರುವುದು ಹೇಗೆ? ಪ್ರೋತ್ಸಾಹದ ಒಂದು ಸಂದೇಶವೂ ಇಲ್ಲದಿದ್ದರೂ ಪ್ರತಿದಿನ ದೆವ್ವದಂತೆ ಕೆಲಸ ಮಾಡುವುದು ಹೇಗೆ? ನೀವು ಗೋಸ್ಟ್ ಫೇಸ್ ಪ್ರವೇಶಿಸಬೇಕು. ಇದು ಡಾರ್ಕ್ ಸೈಕಾಲಜಿಯ ಒಂದು ಪರಿಕಲ್ಪನೆ. ನಿಮಗೆ ಬೆಂಬಲವಿಲ್ಲದಿದ್ದರೆ ನಿಮಗೆ ಪ್ರೇಕ್ಷಕರಿರುವುದಿಲ್ಲ. ಪ್ರೇಕ್ಷಕರಿಲ್ಲದಿದ್ದರೆ ನಟಿಸುವ ಅಗತ್ಯವೂ ಇಲ್ಲ. ಹೆಚ್ಚಿನ ಜನರು ತಮ್ಮ ಶಕ್ತಿಯನ್ನು ಮಾತಿನಲ್ಲಿ ವ್ಯರ್ಥ ಮಾಡುತ್ತಾರೆ. ಒಂದು ಆಲೋಚನೆ ಬಂದ ತಕ್ಷಣ ಸ್ನೇಹಿತನಿಗೆ ಹೇಳುತ್ತಾರೆ. ಅವನು ಇದು ಕಷ್ಟ ಅಂದ ತಕ್ಷಣ ಸಂಶಯ ಶುರುವಾಗುತ್ತದೆ. ಶಕ್ತಿ ಸೋರಿ ಹೋಗುತ್ತದೆ. ಮಾತನಾಡುವುದರಿಂದ ಸಿಗುವ ಆ ಸಣ್ಣ ಡೋಪಮೈನ್ ನೀವು ಗುರಿ ತಲುಪಿದ್ದೀರಿ ಎಂದು ನಿಮ್ಮ ಮೆದುಳನ್ನು ನಂಬಿಸುತ್ತದೆ. ನಂತರ ನೀವು ಕೆಲಸ ಮಾಡುವುದನ್ನು ನಿಲ್ಲಿಸುತ್ತೀರಿ. ಗೋಸ್ಟ್ ಮಾತನಾಡುವುದಿಲ್ಲ. ನಿಮ್ಮ ಮಹತ್ವಾಕಾಂಕ್ಷೆಗಳ ಬಗ್ಗೆ ಮೌನವ್ರತ ತಾಳಿ. ನಿಮ್ಮ ತಾಯಿಗೆ ಹೇಳಬೇಡಿ, ನಿಮ್ಮ ಸಂಗಾತಿಗೆ ಹೇಳಬೇಡಿ, ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಮಾಡಬೇಡಿ. ಮೌನವು ಒತ್ತಡವನ್ನು ಸೃಷ್ಟಿಸುತ್ತದೆ. ಆ ಒತ್ತಡವು ನಿಮ್ಮ ಸಿಸ್ಟಂನಲ್ಲಿ ಹಬೆಯಂತೆ ಸಂಗ್ರಹಗೊಳ್ಳುತ್ತದೆ. ಅದು ದೈಹಿಕ ಶಕ್ತಿಯಾಗಿ ಚಡಪಡಿಕೆಯಾಗಿ ಬದಲಾಗುತ್ತದೆ. ಆ ಒತ್ತಡವೇ ಬೆಂಬಲಿತ ಜನರು ಮಲಗಿರುವಾಗ ಬೆಳಗಿನ ಜಾವ 2 ಗಂಟೆಗೆ ನಿಮ್ಮನ್ನು ಕೆಲಸ ಮಾಡುವಂತೆ ಮಾಡುತ್ತದೆ. ಒಂಟಿತನದಲ್ಲಿ ನಿಮಗೆ ಸಂಪೂರ್ಣವಾಗಿ ಮಗ್ನರಾಗುವ ಅಮರ್ಷನ್ ಐಷಾರಾಮಿ ಲಭ್ಯವಿರುತ್ತದೆ. ಯಾರನ್ನೂ ಮೆಚ್ಚಿಸುವ ಅಥವಾ ಸಾಮಾಜಿಕ ಮುಖವಾಡ ಧರಿಸುವ ಅಗತ್ಯವಿರುವುದಿಲ್ಲ. ಮುಖವಾಡ ಕಳಚಲಿ ಮತ್ತು ನಿಮ್ಮೊಳಗಿನ ಆಸಕ್ತಿ ಕೆಲಸ ಮಾಡಲಿ. ನಿಮ್ಮ ಒಂಟಿತನವನ್ನು ಹುಚ್ಚಿನಂತೆ ಅಬ್ಸೆಷನ್ ಬಳಸಿಕೊಳ್ಳಿ. ನಿಮ್ಮ ಕೌಶಲ್ಯದ ಬಗ್ಗೆ ಬೇರೆಯವರಿಗಿಂತ ಹೆಚ್ಚು ನಿಮಗೆ ತಿಳಿದಿರಬೇಕು. ನೀವು ಎಷ್ಟು ತಾಂತ್ರಿಕವಾಗಿ ಮತ್ತು ಕಾರ್ಯತಂತ್ರವಾಗಿ ಪ್ರಬಲರಾಗಬೇಕೆಂದರೆ ನಿಮ್ಮನ್ನು ಯಾರೂ ನಿರಾಕರಿಸಲು ಸಾಧ್ಯವಾಗಬಾರದು. ಸ್ಟೀವ್ ಮಾರ್ಟಿನ್ ಹೇಳಿದಂತೆ, ಎಷ್ಟು ಶ್ರೇಷ್ಠರಾಗಿ ಎಂದರೆ ಅವರು ನಿಮ್ಮನ್ನು ನಿರ್ಲಕ್ಷಿಸಲು ಸಾಧ್ಯವಾಗಬಾರದು.
ಅವರು ನಿಮ್ಮನ್ನು ಎಷ್ಟು ಪ್ರೀತಿಸುವಂತೆ ಮಾಡಿ ಎಂದರೆ ಅವರು ನಿಮಗೆ ಸಹಾಯ ಮಾಡಬೇಕು ಎಂದು ಹೇಳಲಿಲ್ಲ. ನೀವು ಅಜೇಯರಾದಾಗ ಬೆಂಬಲ ಎಂಬುದು ಅಪ್ರಸ್ತುತವಾಗುತ್ತದೆ. ಮತ್ತು ವಿಪರ್ಯಾಸವೆಂದರೆ ಯಾವಾಗ ನಿಮಗೆ ಬೆಂಬಲ ಬೇಡವೋ ಆವಾಗಲೇ ಎಲ್ಲರೂ ಬೆಂಬಲಿಸಲು ಬರುತ್ತಾರೆ. ಜನರು ವಿಜೇತರನ್ನು ಬೆಂಬಲಿಸಲು ಇಷ್ಟಪಡುತ್ತಾರೆ, ಒದ್ದಾಡುವವರನ್ನಲ್ಲ. ನೀವು ಸಹಾಯಕ್ಕಾಗಿ ಬೇಡುವವರೆಗೆ ನೀವು ಸೋತವನಂತೆ ಕಾಣುತ್ತೀರಿ. ಆದರೆ ನೀವು ಮೌನವಾಗಿ ಸಾಧಿಸಿ ಹೊರಬಂದಾಗ ಎಲ್ಲರೂ ನಿಮ್ಮ ಸ್ನೇಹಿತರಾಗಲು ಬಯಸುತ್ತಾರೆ. ಅವನು ಗೆಲ್ಲುತ್ತಾನೆ ಎಂದು ನನಗೆ ಮೊದಲೇ ತಿಳಿದಿತ್ತು ಎನ್ನುತ್ತಾರೆ. ನೀವು ನಕ್ಕು ತಲೆದೂಗಿ, ಆದರೆ ಕೋಣೆ ಖಾಲಿ ಇದ್ದಾಗ ನಿಮ್ಮ ಜೊತೆ ಯಾರಿದ್ದರು ಎಂಬುದನ್ನು ಎಂದಿಗೂ ಮರೆಯಬೇಡಿ. ಯಾರೂ ಇರಲಿಲ್ಲ, ಕೇವಲ ನೀವು ಮಾತ್ರ ಇದ್ದಿರಿ. ಈ ಹಾದಿಯಲ್ಲಿ ಬದುಕಲು ನೀವು ಒಂದು ಅಂತ್ಯ ಸಂಸ್ಕಾರ ಮಾಡಬೇಕು. ಪ್ರೋತ್ಸಾಹ ನೀಡುವ ಗುರುಗಳು ಇದನ್ನು ಹೇಳುವುದಿಲ್ಲ. ಅವರು ಕೇವಲ ಕಷ್ಟಪಟ್ಟು ಕೆಲಸ ಮಾಡಿ ಎನ್ನುತ್ತಾರೆ. ಆದರೆ ಒಬ್ಬಂಟಿಯಾಗಿ ಕೆಲಸ ಮಾಡುವುದು ನೋವುಂಟು ಮಾಡುತ್ತದೆ ಎಂದು ಅವರು ಹೇಳುವುದಿಲ್ಲ. ನೀವು ಬಯಸಿದ್ದ ಆ ಸುಂದರ ಜೀವನಕ್ಕೆ ಒಂದು ವಿದಾಯ ಹೇಳಬೇಕು. ನಿಮ್ಮ ಪೋಷಕರು ಅರ್ಥಮಾಡಿಕೊಳ್ಳುತ್ತಾರೆ, ಸ್ನೇಹಿತರು ನಿಮ್ಮ ಜೊತೆ ಬೆಳೆಯುತ್ತಾರೆ ಎಂದು ನೀವು ಭಾವಿಸಿದ್ದಿರಿ, ಆದರೆ ಅವರು ಹಾಗೆ ಮಾಡುವುದಿಲ್ಲ. ಅವರ ಬೆಂಬಲ ಬೇಕೆಂದು ಹಪಹಪಿಸುತ್ತಿದ್ದ ನಿಮ್ಮ ಹಳೆಯ ಅವತಾರಕ್ಕೆ ನೀವೇ ಅಂತ್ಯ ಸಂಸ್ಕಾರ ಮಾಡಬೇಕು. ಇದು ಎದೆಯ ಭಾಗದಲ್ಲಿ ದೈಹಿಕ ನೋವಿನಂತೆ ಭಾಸವಾಗುತ್ತದೆ, ದ್ರೋಹದಂತೆ ಅನಿಸುತ್ತದೆ. ನಾನು ಮಾಡುತ್ತಿರುವುದು ಸರಿಯೇ ಎಂದು ನೀವು ರಾತ್ರಿ ಸೀಲಿಂಗ್ ನೋಡಿ ಯೋಚಿಸುತ್ತೀರಿ. ಇದು ಪರೀಕ್ಷೆಯ ಕ್ಷಣ. ಪ್ರತಿಯೊಬ್ಬ ಅಸಾಮಾನ್ಯ ವ್ಯಕ್ತಿಯೂ ಈ ಕಣಿವೆಯ ಮೂಲಕ ಸಾಗಲೇಬೇಕು. ನೀವು ಕುರಿಗಳ ಹಿಂಡನ್ನು ಬಿಟ್ಟಿದ್ದೀರಿ, ಆದರೆ ಇನ್ನೂ ಸುರಕ್ಷಿತ ಸ್ಥಾನ ತಲುಪಿಲ್ಲ. ನೀವು ಕಾಡಿನ ಮಧ್ಯದಲ್ಲಿದ್ದೀರಿ. ಇಲ್ಲಿ ನೀವು ಭ್ರಮೆಗಳಿಗೆ ಒಳಗಾಗುತ್ತೀರಿ. ನೀವು ತಪ್ಪಿಸಿಕೊಂಡ ಪಂಜರದ ಹಿತವನ್ನು ಮತ್ತೆ ಬಯಸುತ್ತೀರಿ. ಆದರೆ ನೀವು ಹಿಂದೆ ಹೋಗಲು ಸಾಧ್ಯವಿಲ್ಲ, ಯಾಕೆಂದರೆ ಈಗ ನಿಮಗೆ ಸತ್ಯ ತಿಳಿದಿದೆ. ಹೆಚ್ಚಿನ ಜನರು ನಿದ್ರೆಯಲ್ಲಿ ನಡೆಯುತ್ತಿದ್ದಾರೆ ಮತ್ತು ಬೆಂಬಲ ಎಂಬುದು ಕೇವಲ ಪರಸ್ಪರ ನೀಡುವ ಅಫೀಮು ಎಂದು ನಿಮಗೆ ತಿಳಿದಿದೆ. ಆ ಸಾರ್ವಭೌಮ ವ್ಯಕ್ತಿ ಉದಯಿಸಲು ನಿಮ್ಮೊಳಗಿನ ಅವಲಂಬಿತ ಹುಡುಗನನ್ನು ಕೊಲ್ಲಬೇಕು. ನೀವೇ ನಿಮಗೆ ತಂದೆಯಾಗಬೇಕು, ನೀವೇ ನಿಮಗೆ ಪ್ರೊವೈಡರ್ ಆಗಬೇಕು, ನೀವೇ ನಿಮಗೆ ಥೆರಪಿಸ್ಟ್ ಆಗಬೇಕು. ನಿಮ್ಮೊಂದಿಗೆ ನೀವೇ ಮಾತನಾಡಿಕೊಳ್ಳಿ. ಏಳು, ನಮಗೆ ಕೆಲಸವಿದೆ. ಅಳುವುದು ನಿಲ್ಲಿಸು. ಯಾರು ಕಾಳಜಿ ವಹಿಸುವುದಿಲ್ಲ. ಏಕಾಗ್ರತೆ ವಹಿಸು. ಇದು ಮಾತ್ರ ದಾರಿ. ನಿಮ್ಮಲ್ಲಿ ಇಬ್ಬರು ವ್ಯಕ್ತಿಗಳಿರಬೇಕು. ಒಬ್ಬ ದಣಿದಿರುವ ಮತ್ತು ಭಾವನಾತ್ಮಕವಾಗಿರುವ ದುರ್ಬಲ ವ್ಯಕ್ತಿ, ಇನ್ನೊಬ್ಬ ಕಮಾಂಡರ್. ಆ ಕಮಾಂಡರ್ ದುರ್ಬಲನನ್ನು ಮಣ್ಣಿನಲ್ಲಿ ಎಳೆದುಕೊಂಡು ಹೋಗಬೇಕು. ಅಂತಿಮವಾಗಿ ಆ ದುರ್ಬಲ ವ್ಯಕ್ತಿ ಸಾಯುತ್ತಾನೆ ಮತ್ತು ಕೇವಲ ಕಮಾಂಡರ್ ಮಾತ್ರ ಉಳಿಯುತ್ತಾನೆ. ಮಾಕಿಯಾವೆಲ್ಲಿ ಹೇಳಿದಂತೆ, ಒಬ್ಬ ರಾಜನು ಸಮಯಕ್ಕೆ ತಕ್ಕಂತೆ ಕಠಿಣವಾಗಲು ಸಿದ್ಧನಿರಬೇಕು. ದೀರ್ಘಕಾಲದ ಹಿತದೃಷ್ಟಿಯಿಂದ ಈಗ ನಿಮಗೆ ನೀವೇ ಕಠಿಣವಾಗಿರಬೇಕು. ಯಾರೂ ನಿಮಗೆ ಬೆಂಬಲವಿಲ್ಲದಿದ್ದರೆ ನಿಮ್ಮ ದೌರ್ಬಲ್ಯವನ್ನು ಪೋಷಿಸಲು ಯಾರೂ ಇರುವುದಿಲ್ಲ. ನೀವು ಮಲಗಿದರೆ ನಿಮ್ಮನ್ನು ಯಾರೂ ಎಬ್ಬಿಸುವುದಿಲ್ಲ. ಕೆಲಸ ಮಾಡದಿದ್ದರೆ ಊಟವಿಲ್ಲ. ಈ ವ್ಯವಸ್ಥೆಯು ಕಠಿಣವಾಗಿದ್ದರೂ ಇದೊಂದು ವರ. ಹಿತವಲಯ ಕಂಫರ್ಟ್ ಶ್ರೇಷ್ಠತೆಯ ಶತ್ರು. ಬೆಂಬಲವು ನಿಮ್ಮ ಸೋಮಾರಿತನದ ಹೊಡೆತದಿಂದ ನಿಮ್ಮನ್ನು ರಕ್ಷಿಸುವ ಮೆತ್ತನೆಯ ಹಾಸಿಗೆಯಂತೆ ಕೆಲಸ ಮಾಡುತ್ತದೆ. ಆದರೆ ನೀವು ಒಬ್ಬಂಟಿಯಾಗಿದ್ದಾಗ ಏಟು ನೇರವಾಗಿ ಬೀಳುತ್ತದೆ. ಆಗ ನೀವು ವೇಗವಾಗಿ ಕಲಿಯುತ್ತೀರಿ. ನೀವು ಆಂಟಿಫ್ರಾಜೈಲ್ ಆಗುತ್ತೀರಿ. ಸಾಮಾನ್ಯ ಜನರು ಬಲಿಪಶುವಿನ ಕಥೆ ಹೇಳುತ್ತಾರೆ. ನನಗೆ ಹಣವಿರಲಿಲ್ಲ, ಹಾಗಾಗಿ ಬಿಸಿನೆಸ್ ಮಾಡಲಿಲ್ಲ. ನನಗೆ ಪಾರ್ಟ್ನರ್ ಇರಲಿಲ್ಲ, ಹಾಗಾಗಿ ಜಿಮ್ ಹೋಗಲಿಲ್ಲ. ಆದರೆ ನೀವು ಒಬ್ಬ ವಿಲನ್ ರೀತಿಯ ಪ್ರಚೋದನೆಯ ಕಥೆಯನ್ನು ಹೇಳುತ್ತೀರಿ. ನೀವು ದುಷ್ಟರಾಗುತ್ತೀರಿ ಎಂದಲ್ಲ, ಬದಲಾಗಿ ತಿರಸ್ಕಾರದಿಂದ ಪ್ರೇರಿತರಾಗುತ್ತೀರಿ ಎಂದರ್ಥ. ಮೈಕೆಲ್ ಜೋರ್ಡನ್ ಎದುರಾಳಿ ಆಟಗಾರರು ತನಗೆ ಅಪಮಾನ ಮಾಡಿದರು ಎಂದು ಕಲ್ಪಿಸಿಕೊಂಡು ಆ ಕೋಪದಿಂದಲೇ ಅವರನ್ನು ಸೋಲಿಸುತ್ತಿದ್ದರು. ಪ್ರತಿಯೊಂದು ತಿರಸ್ಕಾರವನ್ನು, ಉತ್ತರ ನೀಡದ ಪ್ರತಿಯೊಂದು ಮೆಸೇಜ್ ಅನ್ನು ನಿಮ್ಮ ಮಾನಸಿಕ ಕುಲುಮೆಗೆ ಇಂಧನವಾಗಿ ಬಳಸಿ. ಅವರು ಬೆಂಬಲಿಸಲಿಲ್ಲವೇ? ಬಹಳ ಒಳ್ಳೆಯದು. ಅವರು ನಿಮ್ಮ ಆಲೋಚನೆಯನ್ನು ನೋಡಿ ನಕ್ಕರೆ ಅದ್ಭುತ. ಅವರು ನಿಮ್ಮನ್ನು ಹೊರಗಿಟ್ಟರೆ ಶ್ರೇಷ್ಠ. ಅದನ್ನು ಸುಟ್ಟು ಹಾಕಿ. ದುಃಖಕ್ಕಿಂತ ಕೋಪವು ಸ್ವಚ್ಛವಾದ ಇಂಧನ. ದುಃಖ ನಿಮ್ಮನ್ನು ಮಲಗುವಂತೆ ಮಾಡುತ್ತದೆ, ಆದರೆ ಕೋಪವು ನಿಮ್ಮನ್ನು ಚಲಿಸುವಂತೆ ಮಾಡುತ್ತದೆ. ಬಲಿಪಶುವಾಗಬೇಡಿ. ಇತರರು ನಿಮ್ಮನ್ನು ಬೆಂಬಲಿಸಲಿಲ್ಲ ಏಕೆಂದರೆ ಅವರಿಗೆ ನೀವು ಕಾಣುವ ದೃಷ್ಟಿಕೋನ ಕಾಣುತ್ತಿಲ್ಲ. ಅವರು ಸುರಕ್ಷತೆ ಮತ್ತು ಅನುಕೂಲತೆಯನ್ನು ಬಯಸುತ್ತಾರೆ, ಆದರೆ ನೀವು ವೈಭವ, ಶಕ್ತಿ ಮತ್ತು ಸ್ವಾತಂತ್ರ್ಯವನ್ನು ಬಯಸುತ್ತೀರಿ. ನೀವು ಅವರಿಗೆ ತಿಳಿಯದ ಭಾಷೆಯನ್ನು ಮಾತನಾಡುತ್ತಿದ್ದೀರಿ. ಅದನ್ನು ಅವರಿಗೆ ಅನುವಾದ ಮಾಡುವುದನ್ನು ನಿಲ್ಲಿಸಿ.
ನಿಮ್ಮ ಯಶಸ್ಸಿನ ಗೋಪುರವನ್ನು ಎಷ್ಟು ಎತ್ತರಕ್ಕೆ ಕಟ್ಟಿ ಎಂದರೆ ಅವರು ಅದನ್ನು ನೋಡಲು ಕುತ್ತಿಗೆ ಬಗ್ಗಿಸಬೇಕಾಗಲಿ. ಯಾವುದೇ ಬೆಂಬಲವಿಲ್ಲದೆ ಸಿಗುವ ವಿಜಯವು ಬಹಳ ಸಿಹಿಯಾಗಿರುತ್ತದೆ. ಗೆದ್ದಾಗ ಯಾರಿಗೂ ಧನ್ಯವಾದ ಹೇಳುವ ಅಗತ್ಯವಿರುವುದಿಲ್ಲ. ಬೆಂಕಿಯಲ್ಲಿ ಒಬ್ಬನೇ ನಡೆದು ಬಂದೆ ಎಂಬ ಹೆಮ್ಮೆ ನಿಮ್ಮದಾಗಿರುತ್ತದೆ. ಇದಕ್ಕಾಗಿ ನೀವು ಕಾರ್ಯತಂತ್ರದ ಪ್ರತ್ಯೇಕತೆಯನ್ನು ಸ್ಟ್ರಾಟಜಿಕ್ ಐಸೋಲೇಷನ್ ಕಲಿಯಬೇಕು. ಹೆಚ್ಚಿನವರು ಆಕಸ್ಮಿಕವಾಗಿ ಒಂಟಿಯಾಗುತ್ತಾರೆ, ಆದರೆ ನೀವು ಉದ್ದೇಶಪೂರ್ವಕವಾಗಿ ಒಂಟಿಯಾಗಬೇಕು. ಶಕ್ತಿ ಹೀರುವ ಜನರಿಂದ ದೂರವಿರಿ. ಒಂಟಿಯಾಗಿರಲು ಭಯಪಟ್ಟು ನೀವು ಇಷ್ಟವಿಲ್ಲದ ಗುಂಪುಗಳಲ್ಲಿ ಕಾಲ ಕಳೆಯುತ್ತಿದ್ದರೆ ನಿಮ್ಮ ಶಕ್ತಿ ವ್ಯರ್ಥವಾಗುತ್ತಿದೆ. ಕೋಣೆಯಲ್ಲಿ ಒಬ್ಬನೇ ಕುಳಿತು ಗೋಡೆಯನ್ನು ನೋಡಿ ಮೌನವನ್ನು ಅನುಭವಿಸಿ. ಆರಂಭದಲ್ಲಿ ನಿಮ್ಮ ಆಲೋಚನೆಗಳು ಕಿರುಚುತ್ತವೆ, ನೀನೊಬ್ಬ ಸೋತವನು, ನಿನಗೆ ಸ್ನೇಹಿತರಿಲ್ಲ ಎಂದು. ಅವು ಕಿರುಚಲಿ, ಅದನ್ನು ಗಮನಿಸಿ. ಆ ಧ್ವನಿಗಳು ಎಲ್ಲಿಂದ ಬರುತ್ತಿವೆ? ಅವು ನಿಮ್ಮ ಹಳೆಯ ಶಿಕ್ಷಕರದ್ದೋ ಅಥವಾ ಟಿವಿಯದ್ದೋ ಆಗಿರುತ್ತವೆ. ಆ ಕಿರುಚಾಟ ನಿಂತಾಗ ನಿಮಗೆ ನಿಮ್ಮ ಸ್ವಂತ ಆಂತರಿಕ ಧ್ವನಿ ಕೇಳಿಸುತ್ತದೆ. ಅದು ನಿಮ್ಮ ಅಂತಃಪ್ರಜ್ಞೆ, ಇಂಟ್ಯೂಷನ್. ಗುಂಪುಗಳ ನಡುವೆ ಇರುವಾಗ ಆ ಧ್ವನಿ ಕೇಳಿಸುವುದಿಲ್ಲ. ಶ್ರೇಷ್ಠತೆಯು ಶೂನ್ಯತೆಯಿಂದ ವಾಯ್ಡ್ ಹುಟ್ಟುತ್ತದೆ. ತರ್ಕಬದ್ಧವಾಗಿ ಯೋಚಿಸಿ. ಪಾಲುದಾರಿಕೆಗಳು ಮುರಿದು ಬೀಳುತ್ತವೆ, ಮದುವೆಗಳು ಕೊನೆಗೊಳ್ಳುತ್ತವೆ. ಒಬ್ಬ ಎರಡನೇ ವ್ಯಕ್ತಿಯನ್ನು ನೀವು ಯಶಸ್ಸಿನ ಸಮೀಕರಣಕ್ಕೆ ಸೇರಿಸಿದಾಗ ಸೋಲಿನ ಅಪಾಯ ಹೆಚ್ಚಾಗುತ್ತದೆ. ಮಾನವರು ಅಸ್ಥಿರರು. ಅವರಿಗೆ ಕಾಯಿಲೆ ಬರಬಹುದು, ಬೋರ್ ಆಗಬಹುದು ಅಥವಾ ಅಸೂಯೆ ಪಡಬಹುದು. ನಿಮ್ಮ ಯೋಜನೆ ಇನ್ನೊಬ್ಬನ ವರ್ತನೆಯ ಮೇಲೆ ಅವಲಂಬಿತವಾಗಿದ್ದರೆ ನಿಮ್ಮ ಯೋಜನೆ ದೋಷಪೂರಿತವಾಗಿದೆ. ಮಾಕಿಯಾವೆಲ್ಲಿ ಸಲಹೆ ನೀಡುತ್ತಾನೆ, ಬೇರೆ ರಾಜರಿಂದ ಪಡೆದ ಸೈನ್ಯವನ್ನು ಅವಲಂಬಿಸಬೇಡಿ. ಯಾಕೆಂದರೆ ಅವರು ಸೋತರೆ ನೀವು ಸೋಲುತ್ತೀರಿ, ಅವರು ಗೆದ್ದರೆ ನೀವು ಅವರ ಕೈದಿಯಾಗುತ್ತೀರಿ. ಇತರರ ಹಣ ಅಥವಾ ಪ್ಲಾಟ್ಫಾರ್ಮ್ ಬಳಸಿದರೆ ನೀವು ಅವರ ಕೈದಿಯಾದಂತೆ. ಶೂನ್ಯ ಬೆಂಬಲದೊಂದಿಗೆ ಗೆಲ್ಲುವುದು ಮಾತ್ರ ನಿಮ್ಮ ಆತ್ಮದ ಮೇಲೆ ನಿಮಗೆ ಅಧಿಕಾರ ನೀಡುತ್ತದೆ. ಇದು ಕಷ್ಟವೇ? ಹೌದು. ಇದು ಸಮಯ ತೆಗೆದುಕೊಳ್ಳುತ್ತದೆಯೇ? ಹೌದು. ಆದರೆ ಇದು ಸಾರ್ಥಕವೇ? ಯಾವಾಗಲೂ. ನೀವು ಗ್ರಾನೈಟ್ ಶಿಲೆಯಂತಹ ಅಡಿಪಾಯ ಹಾಕುತ್ತಿದ್ದೀರಿ. ಹೆಲಿಕಾಪ್ಟರ್ ಮೂಲಕ ಶಿಖರದ ಮೇಲೆ ಇಳಿದವನಿಗೆ ಕಾಲುಗಳಲ್ಲಿ ಶಕ್ತಿ ಇರುವುದಿಲ್ಲ. ಗಾಳಿ ಬೀಸಿದರೆ ಅವನು ಬೀಳುತ್ತಾನೆ. ಆದರೆ ಬೆವರು ಹರಿಸಿ, ರಕ್ತ ಸುರಿಸಿ ಒಬ್ಬನೇ ಬೆಟ್ಟ ಹತ್ತಿದವನ ಕಾಲುಗಳು ಉಕ್ಕಿನಂತಿರುತ್ತವೆ. ಗಾಳಿ ಅವನನ್ನು ಅಲುಗಾಡಿಸಲು ಸಾಧ್ಯವಿಲ್ಲ. ಅವನೇ ಆ ಬೆಟ್ಟವಾಗಿರುತ್ತಾನೆ. ಯಾವುದೇ ಅಡ್ಡಿ ಬಂದಾಗ ಹೆದರಬೇಡಿ, ನಕ್ಕು ಸ್ವಾಗತಿಸಿ. ಒಬ್ಬ ಗುರುವಿನಿಂದ ಉತ್ತರ ಸಿಕ್ಕರೆ ನೀವು ಏನನ್ನೂ ಕಲಿಯುವುದಿಲ್ಲ. ನೀವೇ ಕೆಸರಿನಲ್ಲಿ 3 ವಾರ ಹುಡುಕಿ ಉತ್ತರ ಪತ್ತೆ ಹಚ್ಚಿದರೆ ಆ ಜ್ಞಾನ ನಿಮ್ಮ DNA ಭಾಗವಾಗುತ್ತದೆ. ಶೂನ್ಯ ಬೆಂಬಲ ಎಂದರೆ ಗರಿಷ್ಠ ಶಿಕ್ಷಣ. ನೀವು ಮಾರ್ಕೆಟಿಂಗ್, ಪ್ರಾಡಕ್ಟ್, ಫೈನಾನ್ಸ್ ಎಲ್ಲವನ್ನೂ ಕಲಿಯಲೇಬೇಕಾಗುತ್ತದೆ. ನೀವು ಅನಿವಾರ್ಯವಾಗುತ್ತೀರಿ. ಒಬ್ಬ ಸ್ಪೆಷಲಿಸ್ಟ್ ಅನ್ನು ಸುಲಭವಾಗಿ ಬದಲಾಯಿಸಬಹುದು, ಆದರೆ ಇಡೀ ಕೋಟೆಯನ್ನು ತಾನೊಬ್ಬನೇ ಕಟ್ಟಿದ ವ್ಯಕ್ತಿಯನ್ನು ಬದಲಾಯಿಸಲು ಸಾಧ್ಯವಿಲ್ಲ. ನಿಮ್ಮ ಖಾಲಿ ಕಾಂಟ್ಯಾಕ್ಟ್ ಲಿಸ್ಟ್ ನೋಡಿ ಧನ್ಯವಾದಗಳು ಎಂದು ಹೇಳಿ. ನೋವು ಶಕ್ತಿಯ ಒಂದು ರೂಪ, ಅದನ್ನು ಕೆಲಸವಾಗಿ ಪರಿವರ್ತಿಸಿ. ವಿಫಲರಾದವರು ಈ ನೋವನ್ನು ಮರೆಯಲು ಕುಡಿಯುತ್ತಾರೆ ಅಥವಾ ಫೋನ್ ನೋಡುತ್ತಾರೆ. ಆದರೆ ನೀವು ಆ ನೋವನ್ನು ಪೂರ್ತಿಯಾಗಿ ಅನುಭವಿಸಿ ಅದನ್ನು ಕೆಲಸಕ್ಕೆ ಬಳಸಿ. ನಿಮಗೆ ಕೋಪ ಬಂದಾಗ ಅಥವಾ ನೋವಾದಾಗ ಎಷ್ಟು ಕೆಲಸ ಮಾಡಲು ಸಾಧ್ಯ ಎಂದು ಗಮನಿಸಿದ್ದೀರಾ? ಅಸಾಮಾನ್ಯ ವ್ಯಕ್ತಿಯು ಆ ಶಕ್ತಿಯ ಮೂಲವನ್ನು ಬಳಸಿಕೊಳ್ಳುತ್ತಾನೆ. ನಾನು ಒಬ್ಬನೇ ಇದ್ದೇನೆಯೇ, ಇನ್ನೂ ಕಠಿಣವಾಗಿ ಕೆಲಸ ಮಾಡು. ಅವರು ನನ್ನನ್ನು ನಿರ್ಲಕ್ಷಿಸಿದರೆ ಇನ್ನೂ ಉತ್ತಮವಾಗಿ ಬರೆ. ನಾನು ಬಡವನೇ, ಇನ್ನೂ ಹೆಚ್ಚು ಮಾರು. ನೋವು ನಿಮ್ಮನ್ನು ಕೆಲಸಕ್ಕೆ ಪ್ರೇರೇಪಿಸುವಂತೆ ಮಾಡಿಕೊಳ್ಳಿ. ಬೆಂಬಲವಿದ್ದಾಗ ನೀವು ಮೃದುವಾಗುತ್ತೀರಿ. ಅಸುರಕ್ಷಿತ ಭಾವನೆ ಇಲ್ಲದಾಗ ಮಹತ್ವಾಕಾಂಕ್ಷೆ ಸಾಯುತ್ತದೆ. ನೀವು ಮುಳುಗುತ್ತೇವೆ ಎಂದು ಅನಿಸಿದಾಗ ಮಾತ್ರ ನಿಮ್ಮ ಪ್ರೈಮಲ್ ಮೆದುಳು ಎಚ್ಚರಗೊಳ್ಳುತ್ತದೆ. ನೀವು ಡಾರ್ಕ್ ಎನರ್ಜಿಯ ಮೇಲೆ ಓಡಲು ಕಲಿಯಬೇಕು. ಅಸೂಯೆ, ಆಕ್ರಮಣಶೀಲತೆ ಮತ್ತು ಅಹಂಕಾರವನ್ನು ಕೆಟ್ಟದ್ದು ಎಂದು ನಮಗೆ ಕಲಿಸಲಾಗಿದೆ. ಆದರೆ ಸಾಮ್ರಾಜ್ಯ ಕಟ್ಟಲು ನಿಮಗೆ ಆಕ್ರಮಣಶೀಲತೆ ಬೇಕು. ಸಮಾಜ ನೀಡುವ ಎಂಜಲು ಕಾಸಿಗಿಂತ ಹೆಚ್ಚು ನಾನು ಅರ್ಹ ಎಂದು ನಂಬುವ ಅಹಂ ಬೇಕು. ನಿಮ್ಮೊಳಗಿನ ಆ ಕತ್ತಲೆಗೆ ದೋಷಿ ಎನಿಸಿಕೊಳ್ಳಬೇಡಿ. ಅದೊಂದು ಸಂಭಾವ್ಯ ಶಕ್ತಿ, ಪೊಟೆನ್ಷಿಯಲ್ ಎನರ್ಜಿ. ರಾಕೆಟ್ ಹಾರಲು ಅದರ ತಳದಲ್ಲಿ ನಿಯಂತ್ರಿತ ಸ್ಫೋಟ ಸಂಭವಿಸಬೇಕು. ನಿಮ್ಮೊಳಗಿನ ಆ ನೆರಳು, ಆ ಸ್ಫೋಟವಿದ್ದಂತೆ ಸ್ಫೂರ್ತಿ, ಇನ್ಸ್ಪಿರೇಷನ್ ಬಂದಾಗ ಮಾತ್ರ ಕೆಲಸ ಮಾಡಬೇಡಿ. ಅದು ನಂಬಿಕೆಗೆ ಅರ್ಹವಲ್ಲ. ಆದರೆ ಹಠ ಅಥವಾ ಸೇಡು, ಸ್ಪೈಟ್ ಯಾವಾಗಲೂ ನಿಮ್ಮ ಜೊತೆಗಿರುತ್ತದೆ. ನಾನು ಈಗ ಕೆಲಸ ನಿಲ್ಲಿಸಿದರೆ ನನ್ನನ್ನು ಸಂಶಯಿಸಿದವರು ಗೆಲ್ಲುತ್ತಾರೆ ಎಂದು ನಿಮಗೆ ನೀವೇ ಹೇಳಿಕೊಳ್ಳಿ. ನಿಮಗೆ ಬಾಸ್ ಇಲ್ಲ, ಟೀಮ್ ಇಲ್ಲ.
ಈ ಹಂತದಲ್ಲಿ ಹೆಚ್ಚಿನವರು ಸೋಮಾರಿಯಾಗುತ್ತಾರೆ. ನೀವು ನಿಮಗೆ ನೀವೇ ಒಬ್ಬ ಸರ್ವಾಧಿಕಾರಿಯಾಗಬೇಕು. ಒಂದು ಕಾನೂನನ್ನು ರೂಪಿಸಿಕೊಳ್ಳಿ. ಎಚ್ಚರವಾದ ತಕ್ಷಣ ಹಾಸಿಗೆ ಬಿಡದಿದ್ದರೆ ನಿಮ್ಮ ಉಪಪ್ರಜ್ಞೆ ಮನಸ್ಸಿಗೆ ನೀವು ಸೋತಿದ್ದೀರಿ ಎಂಬ ಸಂದೇಶ ರವಾನೆಯಾಗುತ್ತದೆ. ದಿನಕ್ಕೆ 4 ಗಂಟೆ ಫೋನ್ ಆಫ್ ಮಾಡಿ ಕೆಲಸ ಮಾಡಿ. ಈ 4 ಗಂಟೆಯಲ್ಲಿ ಒಂದು ದೊಡ್ಡ ಕಂಪನಿ 1 ವಾರದಲ್ಲಿ ಮಾಡದಷ್ಟು ಕೆಲಸ ನೀವು ಮಾಡುತ್ತೀರಿ. ಯಾಕೆಂದರೆ ನಿಮಗೆ ಯಾವುದೇ ಮೀಟಿಂಗ್ಗಳಿರುವುದಿಲ್ಲ. ಇದೇ ನಿಮ್ಮ ಅಸಮ್ಮಿತ ಲಾಭ, ಎಸಮೆಟ್ರಿಕಲ್ ಅಡ್ವಾಂಟೇಜ್. ನೆಟ್ವರ್ಕಿಂಗ್ ಮಾಡಬೇಡಿ. ನೆಟ್ವರ್ಕಿಂಗ್ ಎಂಬುದು ಏನೂ ಇಲ್ಲದವರು ಮಾಡುವ ಕೆಲಸ. ನೀವು ಶೂನ್ಯದಿಂದ ಆರಂಭಿಸಿದಾಗ ನಿಮ್ಮ ಬಳಿ ಕೊಡಲು ಏನೂ ಇರುವುದಿಲ್ಲ. ನೀವು ಕೇವಲ ಭಿಕ್ಷುಕನಂತೆ ಕಾಣುತ್ತೀರಿ. ಮನೆಯಲ್ಲೇ ಕುಳಿತು ಮೌಲ್ಯವನ್ನು ನಿರ್ಮಿಸಿ. ನಿಮ್ಮ ಕೌಶಲ್ಯ ಎಷ್ಟು ಅಪರೂಪವಾಗಬೇಕೆಂದರೆ ನೀವೇ ಒಂದು ಮ್ಯಾಗ್ನೆಟ್ ಆಗಬೇಕು. ಮ್ಯಾಗ್ನೆಟ್ ಕಬ್ಬಿಣವನ್ನು ಹುಡುಕಿಕೊಂಡು ಹೋಗುವುದಿಲ್ಲ, ಕಬ್ಬಿಣವೇ ಮ್ಯಾಗ್ನೆಟ್ ಹತ್ತಿರ ಬರುತ್ತದೆ. ಮಾಕಿಯಾವೆಲ್ಲಿ ಹೇಳುತ್ತಾನೆ, ನಿಮ್ಮನ್ನು ನೀವು ಅನಿವಾರ್ಯವಾಗಿ ಮಾಡಿಕೊಳ್ಳಿ. ನೀವು ಆ ಕ್ಷೇತ್ರದಲ್ಲಿ ಅತ್ಯುತ್ತಮರಾದರೆ ಎಲ್ಲರೂ ನಿಮ್ಮನ್ನು ಹುಡುಕಿಕೊಂಡು ಬರುತ್ತಾರೆ. ಗೆದ್ದ ಮೇಲೆ ನೆಟ್ವರ್ಕ್ ಮಾಡಿ. ನಿಮ್ಮ ಕೆಲಸವೇ ನಿಮ್ಮ ಪರಿಚಯವಾಗಲಿ. ಇದು ಸಿನಿಮಾದಂತೆ ಅನಿಸಬಹುದು, ಆದರೆ ಸತ್ಯ. ಈ ಮಾರ್ಗದಲ್ಲಿ ನಡೆದರೆ ಸಂಖ್ಯೆಗಳು ಹೆಚ್ಚಾಗುತ್ತವೆ, ಬ್ಯಾಂಕ್ ಖಾತೆಗೆ ಹಣ ಬರುತ್ತದೆ, ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಅಂದು ನಿಮ್ಮನ್ನು ಬಿಟ್ಟು ಹೋದವರು ಮರಳಿ ಬರುತ್ತಾರೆ. ನನಗೆ ಮೊದಲೇ ತಿಳಿದಿತ್ತು ನಾವು ಗೆಲ್ಲುತ್ತೇವೆ ಎಂದು ಎನ್ನುತ್ತಾರೆ. ಅವರು ನಿಮ್ಮ ವಿಜಯದಲ್ಲಿ ಭಾಗಿಯಾಗಲು ಬರುತ್ತಾರೆ. ಇದು ನಿಮ್ಮ ಅಂತಿಮ ಪರೀಕ್ಷೆ. ನಿಮ್ಮ ಹಳೆಯ ಅವತಾರ ಅವರಿಗೆ ಮಣಿಯಲು ಬಯಸಬಹುದು, ಆದರೆ ನೀವು ಹಾಗೆ ಮಾಡಬೇಡಿ. ಅವರ ಪ್ರೀತಿ ಕೇವಲ ನಿಮ್ಮ ಸ್ಥಾನಮಾನದ ಮೇಲೆ ಅವಲಂಬಿತವಾಗಿದೆ ಎಂಬುದು ನಿಮಗೆ ತಿಳಿದಿರಲಿ. ನೀವು ನಿಮ್ಮ ಕೋಟೆಯ ಬಾಗಿಲನ್ನು ಮುಚ್ಚಿಡಿ. ಕಲ್ಲು ಹೊತ್ತವರನ್ನು ಮಾತ್ರ ಒಳಗೆ ಬಿಡಿ. ನೀವು ಒಬ್ಬರೇ ಹೊತ್ತಿದ್ದರಿಂದ ಆ ಕೋಟೆ ಕೇವಲ ನಿಮ್ಮದು. ಇದು ಒಂಟಿತನವಲ್ಲ, ಇದು ಸಾರ್ವಭೌಮತ್ವ. ನೀವು ನಾಳೆ ಎಲ್ಲವನ್ನೂ ಕಳೆದುಕೊಂಡರೂ ಮತ್ತೆ ಕಟ್ಟಬಲ್ಲಿರಿ ಎಂಬ ಆತ್ಮವಿಶ್ವಾಸ ನಿಮಗಿರುತ್ತದೆ. ಯಾಕೆಂದರೆ ನೀವೇ ಒಂದು ಆಸ್ತಿ. ನೀವು ಕುರಿಗಳ ಹಿಂಡಿಗೆ ಸೇರಲು ಬಯಸುತ್ತೀರೋ ಅಥವಾ ಎಲ್ಲರೂ ಹೆದರುವ ತೋಳವಾಗಲು ಬಯಸುತ್ತೀರೋ? ಈ ದಾರಿ ಎಲ್ಲರಿಗೂ ಅಲ್ಲ, ಇದು ಕೇವಲ ಅಸಾಮಾನ್ಯ ವ್ಯಕ್ತಿಗಳಿಗೆ ಮಾತ್ರ. ದೀರ್ಘಕಾಲದವರೆಗೆ ಸೋತವನಂತೆ ಕಾಣಲು ಸಿದ್ಧರಿರುವವರು ಮಾತ್ರ ಇತಿಹಾಸದಲ್ಲಿ ಶಾಶ್ವತವಾಗಿ ಉಳಿಯುತ್ತಾರೆ. ಪ್ರೇಕ್ಷಕರಿಲ್ಲದಿದ್ದಾಗಲೂ ತನಗಾಗಿ ತಾನೇ ಚಪ್ಪಾಳೆ ತಟ್ಟಿಕೊಂಡವನಿಗೆ ಮಾತ್ರ ಈ ಜಗತ್ತು ತಲೆಬಾಗುತ್ತದೆ.